ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಾ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಟ್ಮಾಸ್ಫಿಯರ್ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಬಂದ್ಬಿಟ್ಟು ಚಾಪ್ಟರ್ 23, ಜಿಯೋಗ್ರಫಿನಲ್ಲಿ ಥರ್ಡ್ ಚಾಪ್ಟರ್. ಆಫ್ಟರ್ ಸ್ಟಡಿಯಿಂಗ್ ದಿಸ್ ಚಾಪ್ಟರ್ ಯು ಲರ್ನ್ ದ ಮೀನಿಂಗ್, ಇಂಪಾರ್ಟೆನ್ಸ್, composition and formation of the atmosphere. Next, about the components of atmosphere: temperature, pressure, winds, humidity, clouds and their functions and effects. ಸೊ ಈ ಲೆಸನಿಂದ ನಮ್ಗೆ ಏನೇನು ಗೊತ್ತಾಗುತ್ತೆ: ಮೀನಿಂಗು, ಇಂಪಾರ್ಟೆನ್ಸು, ಟೆಂಪ್ರೇಚರ್ ಅಂದರೆ ಏನು, ಪ್ರೆಷರ್ ಅಂದರೆ ಏನು, ವಿಂಡ್ಸ್, ಹ್ಯುಮಿಡಿಟಿ ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಅಟ್ಮಾಸ್ಫಿಯರ್ ಆ್ಯಂಡ್ ಕ್ಲೈಮೇಟ್. ಸೊ ಇದೆಲ್ಲ ನಮಗೆ ಈ ಲೆಸನಲ್ಲಿ ತಿಳ್ಕೊತೀವಿ. ಡೂ ಯು ನೋ ಹೌ ವಿ ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಹೆಲ್ಪ್ಡ್ ಬೈ ದಿ ಎನ್ವಲಪ್ ಆಫ್ ಏರ್? ಅಂದರೆ ಎನ್ವಲಪ್ ಆಫ್ ಏರ್ ಅಂದರೆ ಏನು ಹೇಳ್ತಿರೋದೇನೆಂದರೆ, ನಮ್ಮನ್ನು ಅಂದರೆ ನಮ್ಮ ಭೂಮಿಯನ್ನು ಯಾವುದೋ ಒಂದು ಗಾಳಿ ತುಂಬ ರೀತಿ ಪ್ರೊಟೆಕ್ಟ್ ಮಾಡ್ತಿದೆ. ಆ ಗಾಳಿಯ ಒಟ್ಟು ನಾವೇಂತ ಕರಿತೀವಿ ಅಂದರೆ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ನೋಡೋಣ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್. ಅಟ್ಮಾಸ್ಫಿಯರ್ is a thin layer of gases, dust particles and water vapor surrounding the earth. ಅಂದರೆ ಇಲ್ಲಿ ನಮ್ಮ ಭೂಮಿಯ ಸುತ್ತಲೂ ಅಟ್ಮಾಸ್ಫಿಯರ್ ಇದೆ. ಅದು ಏನಿಂದ ಕೂಡಿದೆ ಅಂತಂದರೆ ಗ್ಯಾಸಸ್ಸಿಂದ, ವಾಟರ್ ವೇಪರ್ಸಿಂದ, ಡಸ್ಟ್ ಪಾರ್ಟಿಕಲ್ಸಿಂದ ಅದು ಪೂರ್ತಿಯಾಗಿ ಇದೆ. ದಿಸ್ ಲೇಯರ್ ಆಫ್ ಗ್ಯಾಸಸ್ ಫಾರ್ಮ್ಸ್ ಪ್ರೊಟೆಕ್ಟಿವ್ ಬೌಂಡ್ರಿ ಬಿಟ್ವೀನ್ ದಿ ಔಟರ್ ಸ್ಪೇಸ್ ಆ್ಯಂಡ್ ದಿ ಅರ್ತ್ ಸರ್ಫೇಸ್. ಅಂದರೆ ನಮ್ಮ ಭೂಮಿಯ ಸರ್ಫೇಸ್ಗೂ ಮತ್ತು ಔಟರ್ ಸರ್ಫೇಸ್ಗೂ ಮಧ್ಯದಲ್ಲಿ ಇದು ನಮ್ಮನ್ನು ಬೌಂಡ್ರಿ ಥರ ಪ್ರೊಟೆಕ್ಟ್ ಮಾಡ್ತಿದೆ. ದ ಥಿಕ್ನೆಸ್ ಆಫ್ ದಿ ಅಟ್ಮಾಸ್ಫಿಯರ್ ಈಸ್ ಅರೌಂಡ್ 1000 ಕಿಲೋಮೀಟರ್ಸ್. ಅಂದರೆ ನಮ್ಮ ಭೂಮಿಯಿಂದ 1000 ಕಿಲೋಮೀಟರ್ಸ್ವರೆಗೂ ಅಲ್ಲಿ ಅಟ್ಮಾಸ್ಫಿಯರ್ ಇದೆ. Atmosphere is very important for all forms of life on the earth. Different gases of atmosphere help plants, animals and human beings. ಸೊ ನಮ್ಮ ಅಟ್ಮಾಸ್ಫಿಯರು ಯಾರಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಪ್ಲಾಂಟ್ಸ್ಗೆ, ಅನಿಮಲ್ಸ್ಗೆ ಮತ್ತು ಹ್ಯೂಮನ್ ಬೀಯಿಂಗ್ಸೆ. ಅಟ್ಮಾಸ್ಫಿಯರ್ ಟ್ರಾಪ್ಸ್ ಹೀಟ್ ಆ್ಯಂಡ್ ಮೇಕ್ಸ್ ದ ಅರ್ತ್ ಅ ಪ್ಲಾನೆಟ್ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಏನು ಮಾಡುತ್ತೆ ಅಂದರೆ ಅದು ನಮ್ಮ ಭೂಮಿಯ ಕಡೆಗೆ ಶಾಖವನ್ನು ಹೀರ್ಕೊಳ್ಳುತ್ತೆ ಮತ್ತು ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಮನುಷ್ಯರಿಗೆ ಅಲ್ಲಿ ವಾಸ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಕಾಂಪೋಸಿಷನ್ ಆಫ್ ದಿ ಅಟ್ಮಾಸ್ಫಿಯರ್. ಏನಿದೆ ಅಟ್ಮಾಸ್ಫಿಯರಲ್ಲಿ, ಯಾವ ರೀತಿ ಆಗ್ತಿದೆ ಅಂತ. ದ ಅಟ್ಮಾಸ್ಫಿಯರ್ ಈಸ್ ಎ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಗ್ಯಾಸಸ್. ಸೊ ಇಲ್ಲಿ ಏನು ಹೇಳ್ತದೆ ಅಂದರೆ ನಮ್ಮ ಈ ಅಟ್ಮಾಸ್ಫಿಯರ್ ಇದೆ, ಅದು ಯಾವುದರಿಂದ ಆಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ಎಲ್ಲ ಹೇಳಿದ್ನಲ್ಲ ಆಗಲೇ, ಗ್ಯಾಸಸ್ ಇದೆ, ವಾಟರ್ ವೇಪರ್ಸ್ ಇದೆ ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಗ್ಯಾಸಸ್ಸಲ್ಲಿ ಏನಿದೆಪ್ಪ ಅಂದರೆ ಅದು ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಗ್ಯಾಸಸ್. ಅಲ್ಲೂ ಸಹ ತುಂಬ ರೀತಿಯಾದ ಗ್ಯಾಸಸ್ ಇದೆ. ಆಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ವಾಟರ್ ವೇಪರ್. ದ ಇಂಪಾರ್ಟೆಂಟ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ನೈಟ್ರೋಜನ್ 78.08%, ಆಕ್ಸಿಜನ್ 20.94%, and the remaining 1% consists of argon 0.93, carbon dioxide is 0.03, ozone is 0.0005%, etc. The atmosphere also contains dust particles which help us to formation of water droplets. The water vapor in the atmosphere is the source of clouds and precipitation. The atmosphere traps heat and energy and has influence on the weather condition of a place. ಸೊ ಇಲ್ಲಿ ಅಟ್ಮಾಸ್ಫಿಯರು ಏನೇನು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಸೊ ನಾವು ಆವಾಗಲೇ ಡಿಸ್ಕಸ್ ಮಾಡಿದಂಗೆ ಅಟ್ಮಾಸ್ಫಿಯರ್ಲಿ ಡಸ್ಟ್ ಪಾರ್ಟಿಕಲ್ಸ್ ಇದೆ ಮತ್ತು ಅದು ಫಾರ್ಮೇಷನ್ ಆಫ್ ವಾಟರ್ ಡ್ರಾಪ್ಲೆಟ್ಸ್ ಅಂದರೆ ನೀರು ಹೋಗಿ ಶೇಖರಣೆ ಆಗೋಕ್ಕೆ ಮತ್ತು ಅಲ್ಲಿ ಕ್ಲೌಡ್ಸ್ ಆಗೋಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಅದು ಶಾಖವನ್ನು ಮತ್ತು ಶಕ್ತಿಯನ್ನು ಹೀರಿಕೊಂಡು ಅಲ್ಲಿ ವೆದರ್ ಕಂಡೀಷನು ಸಹ ಇನ್ಫ್ಲೂಯೆನ್ಸ್ ಮಾಡುತ್ತೆ. ನೆಕ್ಸ್ಟ್, ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ದ ಅಟ್ಮಾಸ್ಫಿಯರ್ ಮೇ ಬಿ ಡಿವೈಡೆಡ್ ಇಂಟು 5 ಇಂಪಾರ್ಟೆಂಟ್ ಲೇಯರ್ಸ್ ಆನ್ ದ ಬೇಸಿಸ್ ಆಫ್ ಇಟ್ಸ್ ಕ್ಯಾರೆಕ್ಟರೈಸ್ ಫೀಚರ್ಸ್. These are
ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್ ಆ್ಯಂಡ್ ಎಕ್ಸೋಸ್ಪಿಯರ್. ಸೊ ಒಂದೊಂದಾಗಿ ನೋಡೋಣ ಯಾವ್ಯಾವ ಲೇಯರ್ಸ್ ಅಂತ ಹೇಳ್ಬಿಟ್ಟು. ಟ್ರೋಪೋಸ್ಪಿಯರ್ is the lowest layer of the atmosphere. It extends up to 18 kilometers at the equator and 8 kilometers near the poles. ಇಲ್ಲಿ ಈಗ ಏನು ಹೇಳ್ತಾರೆ ಅಂದರೆ ಟ್ರೋಪೋಸ್ಫಿಯರ್ ಅಂದ್ಬಿಟ್ಟು ಇಲ್ಲಿ ಈಕ್ವೇಟರಿಂದ ಅದು 18 ಕಿಲೋಮೀಟರ್ಸ್ ದೂರದಲ್ಲಿದೆ. ಮತ್ತು ಈ ಪೋಲ್ಸ್ ನೋಡಿದ್ರೆ ಅದು ಬರೀ 8 ಕಿಲೋಮೀಟರ್ಸ್ ದೂರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಈಕ್ವೇಟರ್, ಸೊ ಅಲ್ಲಿ ಇಲ್ಲಿಂದ ಅಲ್ಲಿಗೆ ತುಂಬ ದೂರ ಇರುತ್ತೆ. ಸೊ ಹಾಗಾಗಿ ಇಲ್ಲಿಂದ 18 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಇಲ್ಲಿಂದ ಮತ್ತು ಪೋಲ್ಸಿಂದ ಅಂದರೆ ಅದು ಬರೀ 8 ಕಿಲೋಮೀಟರ್ಸ್ ಆಗಿರುತ್ತೆ. This layer has all the atmospheric elements such as temperature, pressure, wind, clouds, rainfall, etc. All weather changes occur in the troposphere. Temperature and pressure decreases with the increase of altitude. Altitude ಅಂದರೆ ಹೈಟ್ ಅಂತ ಅರ್ಥ, ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು ಟ್ರೋಪೋಸ್ಪಿಯರಲ್ಲಿ ಎಲ್ಲ ರೀತಿಯಾದ ಅಟ್ಮಾಸ್ಫಿಯರಿಕ್ ಎಲಿಮೆಂಟ್ಸ್ ಇರುತ್ತೆ. ಸೊ ಅದು ವೆದರ್ ಚೇಂಜಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ರಾಟೋಸ್ಪಿಯರ್. Stratosphere is the second layer of the atmosphere. This layer extends up to 50 kilometers from the surface. ಸೊ ಇದು ಅರ್ಥ ಅಂತ ಹೇಳಿದ್ರೆ ಅರ್ಥಿಂದ 50 ಕಿಲೋಮೀಟರ್ಸ್ವರೆಗೂ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಇಟ್ ಲೈಸ್ ಬಿಟ್ವೀನ್ ಟ್ರೋಪೋಸ್ಪಿಯರ್ ಆ್ಯಂಡ್ ದಿ ಮೆಸೋಸ್ಪಿಯರ್. ಅಂದರೆ ಟ್ರೋಪೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಮಧ್ಯ ಈ ಸ್ಟ್ರಾಟೋಸ್ಪಿಯರ್ ಅನ್ನೋದು ಬರುತ್ತೆ. ಏನಪ್ಪ ಮಾಡುತ್ತೆ ಇದು ಅಂದರೆ, in this layer ozone is the most important gas which absorbs ultraviolet rays of the sun and protect all forms of the life on the earth. ಸೊ ಓಝೋನ್ ಲೇಯರ್ ಅಂದರೆ ಕೇಳಿದಿರಲ್ಲ, ಅದು ಉಂಟು ಒಂದು ಥಿನ್ ಲೇಯರ್. ಅದು ಸೂರ್ಯನಿಂದ ಬರುವಂತಹ ಶಾಖವನ್ನು ಮತ್ತು ಅಲ್ಟ್ರಾವೈಲೆಟ್ ರೇಸ್ ಯಾವುದು ಭೂಮಿಗೆ ಹಾನಿಕಾರಕ ಆಗಿರುತ್ತೋ ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ದಿಸ್ ಲೇಯರ್ ಈಸ್ ಫ್ರೀ ಫ್ರಮ್ ಕ್ಲೌಡ್ಸ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ವೆದರ್ ಫಿನಾಮಿನನ್ ಆ್ಯಂಡ್ ಪ್ರೊವೈಡ್ಸ್ ಐಡಿಯಲ್ ಫ್ಲೈಯಿಂಗ್ ಕಂಡೀಷನ್ಸ್ ಫಾರ್ ಜೆಟ್ ಏರ್ಕ್ರಾಫ್ಟ್ಸ್. ಸೊ ಇಲ್ಲಿ ಜೆಟ್ ಏರ್ಕ್ರಾಫ್ಟ್ಸ್ ಎಲ್ಲ ಎಲ್ಲಿ ಫ್ಲೈ ಆಗುತ್ತೆ ಅಂದರೆ ಸ್ಟ್ರಾಟೋಸ್ಪಿಯರಲ್ಲಿ. ಮತ್ತು ಇದು ಯಾವುದೇ ವೆದರ್ ಕಂಡೀಷನ್ಗೆ ಒಳಗಾಗಿ ಇರಲ್ಲ. ನೆಕ್ಸ್ಟ್ ಮೆಸೋಸ್ಪಿಯರ್. Mesosphere is the third layer of the Earth's atmosphere. It extends up to 80 kilometers from the surface and lies above the stratosphere. In this layer, temperature decreases with the increase of altitude. This layer has the coldest temperature in the atmosphere. ಸೊ ಇದು 80 ಕಿಲೋಮೀಟರ್ಸ್ ದೂರ ಇದೆ. ಮತ್ತು ಇಲ್ಲಿ ಹೈಟ್ ಆಗ್ತಾ ಹೋದಂಗೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಮತ್ತು ಇಲ್ಲಿ ತುಂಬ ಕೋಲ್ಡ್ ಟೆಂಪ್ರೇಚರ್ ಸಹ ಇರುತ್ತೆ. ನೆಕ್ಸ್ಟ್ ಥರ್ಮೋಸ್ಪಿಯರ್. Thermosphere layer lies next to mesosphere. In this layer, temperature rises drastically. It is also called as ionosphere. As the gaseous atoms are ionized due to the very high temperature, the ions found in this layer help in reflecting radio waves. So ಥರ್ಮೋಸ್ಪಿಯರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ರೇಡಿಯೋ ವೇವ್ಸ್ನ ರಿಫ್ಲೆಕ್ಟ್ ಮಾಡೋಕ್ಕೆ, ಮತ್ತು ಇಲ್ಲಿ ತುಂಬ ಟೆಂಪ್ರೇಚರ್ ಸಹ ಇರುತ್ತೆ, ಅದಕ್ಕೆ ಅದನ್ನ ಇಗ್ನೋಸ್ಪಿಯರ್ ಅಂತ ಸಹ ಕರೀತಾರೆ. ಮತ್ತು ಇಲ್ಲಿ ಯಾಕಪ್ಪ ಟೆಂಪ್ರೇಚರ್ ಅಂದರೆ ಗ್ಯಾಷಿಯಸ್ ಆಟಮ್ಸ್ ಆರ್ ಅಯೋನೈಸ್ಡ್. ಸೊ ಹಾಗಾಗಿ ಇಲ್ಲಿ ಟೆಂಪ್ರೇಚರು ಸಹ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎಕ್ಸೋಸ್ಪಿಯರ್. Exosphere is the top layer of the atmosphere. In this layer, elements of atmosphere are rare and pressure is extremely low. ಸೊ ಇಲ್ಲಿ ಆಮೇಲೆ ಹೋಗ್ತಾ ಪ್ರೆಷರ್ ಕಡಿಮೆ ಆಗುತ್ತೆ. ನಮ್ಮ ಗುರುತ್ವಾಕರ್ಷಣ ಬಲನೂ ಆಗಿರ್ಬೋದು, ಅದು ಸಹ ಕಡಿಮೆ ಆಗುತ್ತೆ. ಮತ್ತು ಇದು ಫುಲ್ಲು ಲಾಸ್ಟ್ ಲೇಯರ್. ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ರೈನ್ಫಾಲು, ಕ್ಲೌಡ್ಸು, ವಿಂಡ್ಸು, ಪ್ರೆಷರು ಯಾವುದಿರಲ್ಲ. ಸೊ ಅದು ನಾವೇನಂತ ಕರಿತೀವಿ ಅಂದರೆ ಅಟ್ಮಾಸ್ಫಿಯರಿಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೆಲ್ಲ ಯಾವುದಿರಲ್ಲ. ಹಾಗಾಗಿ ಇಲ್ಲಿ ಪ್ರೆಷರು ಸಹ ತುಂಬ ಕಡಿಮೆ ಇರುತ್ತೆ. ಎಲಿಮೆಂಟ್ಸ್ ಆಫ್ ವೆದರ್. ವೆದರ್ ಕಂಡೀಷನ್ಸ್ ಆಫ್ ಎ ಪ್ಲೇಸ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ವೇರಿಯಸ್ ಎಲಿಮೆಂಟ್ಸ್ ಸಚ್ ಆಸ್ ಟೆಂಪರೇಚರ್, ಪ್ರೆಷರ್, ವಿಂಡ್, ಹ್ಯುಮಿಡಿಟಿ, ಕ್ಲೌಡ್ಸ್, ರೈನ್ಫಾಲ್, ಎಕ್ಸೆಟ್ರಾ. ಸೊ ಇಲ್ಲಿ ಒಂದು ವೆದರ್ ಕಂಡೀಷನ್ ಹೇಳಬೇಕು ಅಂತಂದರೆ ಅಲ್ಲೂ ಸಹ ತುಂಬ ಎಲಿಮೆಂಟ್ಸ್ ಇರುತ್ತೆ. ಯಾವುದಪ್ಪ ಅಂದರೆ ಟೆಂಪ್ರೇಚರ್, ಪ್ರೆಷರ್, ವಿಂಡ್, ಹ್ಯುಮಿಡಿಟಿ,
ಕ್ಲೌಡ್ಸ್ ಮತ್ತು ರೈನ್ಫಾಲ್. ಅಟ್ಮಾಸ್ಫಿರಿಕ್ ಕಂಡೀಷನ್ of a place at a given time is called weather. It constructs the average weather condition of an area over a long period of time is called climate. ಅಂದರೆ ಯಾವುದೇ ಒಂದು ಪ್ಲೇಸ್ನ ಒಂದು ಗಿವನ್ ಟೈಮಲ್ಲಿ ಮಾತ್ರ, ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಅದನ್ನು ನಾವು ಅಲ್ಲಿ ವಿಂಡಿ ಹ್ಯುಮಿಡಿಟಿ ಕ್ಲೌಡ್ಸ್ ಎಲ್ಲ ಚೆಕ್ ಮಾಡಿದ್ರೆ ಅದನ್ನು ವೆದರ್ ಅಂತ ಕರಿತೀವಿ. ತುಂಬ ಲಾಂಗ್ ಪೀರಿಯಡ್ಗೆ, ಅಂದರೆ ಒಂದು 10 ವರ್ಷ, 20 ವರ್ಷ, 30 ವರ್ಷ ಯಾವ ರೀತಿ ಅಲ್ಲಿ ಚೇಂಜಸ್ ಆಗಿದೆ ಅಂತ ತಿಳ್ಕೊಂಡ್ರೆ ಅದು ನಾವೇನಂತ ಕರಿತೀವಿ ಅಂದರೆ ಕ್ಲೈಮೇಟ್ ಅಂತ ಕರಿತೀವಿ. ನೆಕ್ಸ್ಟ್, ಟೆಂಪರೇಚರ್. ದ ಸನ್ ಇಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಟು ದ ಅರ್ತ್ ವಿಚ್ ಸಪ್ಲೈಸ್ ಹೀಟ್ ಥ್ರೂ ಇನ್ಸುಲೇಷನ್. ಇನ್ಸುಲೇಷನ್ ಮೀನ್ಸ್ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಫ್ರಮ್ ದಿ ಸನ್ ಟು ದಿ ಅರ್ತ್ ಅಲ್ವಾ. ನಮ್ಮ ಭೂಮಿಗೆ ಮೇನಾಗಿ ಶಾಖ ಮತ್ತು ಬೆಳಕು ಕೊಡೋರು ಯಾರು? ಸೂರ್ಯ. ಇನ್ಸುಲೇಷನ್ ಅಂದರೆ ಸೋಲಾರ್ ಎನರ್ಜಿ ಬಂದ್ಬಿಟ್ಟು ನಮ್ಮ ಭೂಮಿಯನ್ನು ತಲುಪುತ್ತಲ್ಲ, ಅದು ಬಂದ್ಬಿಟ್ಟು ಇನ್ಸುಲೇಷನ್ ಅಂತ ಹೇಳ್ತೀವಿ. ಟೆಂಪ್ರೇಚರ್ ಈಸ್ ರೆಕಾರ್ಡೆಡ್ ಬೈ ಆ್ಯನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಥರ್ಮೋಮೀಟರ್. ಸೊ ಎಷ್ಟು ಟೆಂಪ್ರೇಚರ್ ಅಂತ ಹೇಗೆ ಕಂಡುಹಿಡ್ತೀವಿ ಅಂದರೆ ಥರ್ಮೋಮೀಟರ್ ಅನ್ನೋ ಇನ್ಸ್ಟ್ರೂಮೆಂಟಿಂದ ಕಂಡುಹಿಡ್ತೀವಿ. ಸೆಂಟಿಗ್ರೇಡ್ ಆ್ಯಂಡ್ ಫಾರೆನ್ಹೀಟ್ ಆರ್ ದ ಇಂಪಾರ್ಟೆಂಟ್ ಥರ್ಮೋಮೀಟರ್ಸ್ ಯೂಸ್ ಟು ಮೆಷರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಈ ಸೆಂಟಿಗ್ರೇಡ್ ಆ್ಯಂಡ್ ಫಾರೆನ್ಹೀಟ್ ಇದರಿಂದ ನಾವು ಅಟ್ಮಾಸ್ಫಿಯರ್ ಟೆಂಪ್ರೇಚರ್ನ ಈಸಿಯಾಗಿ ಕಂಡುಹಿಡಿಬೋದು. The instrument factors that influence atmospheric pressure are altitude, latitude, distance from the sea, wind, ocean currents, relief clouds, rainfall, etc. ಸೊ ಇದೆಲ್ಲ ಇರಬೇಕಲ್ವಾ. ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರು ಮತ್ತು ಲ್ಯಾಟಿಟ್ಯೂಡ್ ನಾವು ಇದು ಬರಿತೀವಲ್ಲ, ಸೊ ಇದೆಲ್ಲ ಲ್ಯಾಟಿಟ್ಯೂಡ್ಸ್, ಓಕೆನಾ. ಮತ್ತು ನಮ್ಮ ಪ್ರದೇಶ ಸಮುದ್ರದಿಂದ ಎಷ್ಟು ದೂರ ಇದೆ, ಮತ್ತು ವಿಂಡ್, ಓಷನ್ ಕರೆಂಟ್ಸು ಯಾವ ರೀತಿ ಇದೆ, ಅಲ್ಲಿ ರಿಲೀಫ್ ಫೀಚರ್ಸ್ ಯಾವುದೇ ರೀತಿ ಇದೆ, ಕ್ಲೌಡ್ಸ್ ಯಾವ ರೀತಿ ಫಾರ್ಮ್ ಆಗ್ತಿದೆ, ಮತ್ತು ಮಳೆ ಯಾವ ರೀತಿ ಆಗುತ್ತೆ ಅನ್ನೋದೆಲ್ಲದರ ಮೇಲೂ ಸಹ ಟೆಂಪರೇಚರ್ ಇಲ್ಲಿ ಡಿಸೈಡ್ ಆಗುತ್ತೆ. ನೆಕ್ಸ್ಟ್, ನಾರ್ಮಲ್ ಲ್ಯಾಪ್ಸ್ ರೇಟ್. ಇಟ್ ಈಸ್ ದ ಡಿಕ್ರೀಸಿಂಗ್ ರೇಟ್ ಆಫ್ ಟೆಂಪರೇಚರ್ ವಿತ್ ದ ಇನ್ಕ್ರೀಸ್ ಆಫ್ altitude. The rate of decrease is 1 degree Celsius for every 165 meters or 6.4 degrees Celsius for every 1000 meters of height, that is 1 kilometer. ಸೊ ಅಂದರೆ ಏನು ಹೇಳ್ತಾ ಅಂದರೆ ಈಕ್ವೇಟರ್ ಬಂದ್ಬಿಟ್ಟು 0 ಡಿಗ್ರಿ. ಸೊ ಈ 0 ಡಿಗ್ರಿಯಿಂದ ನಾವು ನಾರ್ತ್ ಪೋಲ್ ಕಡೆ ಹೋದರೂ ಮತ್ತು ಸೌತ್ ಪೋಲ್ ಕಡೆ ಬಂದರೂ ಸಹ ಹೈಟ್ ಜಾಸ್ತಿ ಆಗ್ತಿದ್ದಂಗೆ ಅಲ್ಲಿ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಸೂರ್ಯನ ಬೆಳಕು ನಮ್ಮ ಈಕ್ವೇಟರ್ ಮೇಲೆ ಜಾಸ್ತಿ ಇರುತ್ತೆ, ಅದಾದಮೇಲೆ ಮೇಲೆ ಹೋಗ್ತಾ 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 ಅದು ತುಂಬ ಕಡಿಮೆ ಆಗುತ್ತೆ. ಸೊ ಆದ ಕಾರಣ ನಾವು ಪ್ರತಿ 1 ಕಿಲೋಮೀಟರ್ ಹೋದಂಗೆ ಅಲ್ಲಿ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಅದು ನಾವೇನಂತ ಕರಿತೀವಿ? ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ವರ್ಷನ್ ಆಫ್ temperature. In some situations, temperature also increases with the increasing of height. This takes place in mountain valleys during the long winter nights with clear sky, dry air, no wind and snow-covered surface. ಸೊ ನಾನು ಹೇಳೋದ್ನಲ್ಲ, ಹೈಟ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಬಟ್ ಅದ್ರ ತದ್ವಿರುದ್ಧವಾಗೂ ಸಹ ಆಗ್ಬೋದು. ಅದು ಎಲ್ಲಪ್ಪ ಅಂದರೆ ಮೌಂಟೇನ್ ವ್ಯಾಲೀಸ್ನಲ್ಲಿ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ ನಮ್ಮ ಆಕಾಶ ತುಂಬ ಕ್ಲಿಯರ್ ಆಗಿರಬೇಕು ಮತ್ತು ಡ್ರೈ ಏರ್ ಇರಬೇಕು, ಯಾವುದೇ ರೀತಿಯಾದಂಥ ವಿಂಡ್ ಇರಬಾರ್ದು, ಮತ್ತು ಸ್ನೋ ಕವರ್ ಆಗಿದ್ದರೆ ಅಲ್ಲಿ ಟೆಂಪ್ರೇಚರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಟೆಂಪರೇಟ್ ಝೋನ್ಸ್. ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಟೆಂಪರೇಚರ್ ಈಸ್ ನಾಟ್ ಯೂನಿಫಾರ್ಮ್ ಆನ್ ಅರ್ತ್ ಸರ್ಫೇಸ್. ಆನ್ ದ ಬೇಸಿಸ್ ಆಫ್ ಇನ್ಸಲೇಷನ್, ದ ಗ್ಲೋಬ್ ಡಿವೈಡೆಡ್ ಇಂಟು 3 temperature zones. They are torrid zone. This is the zone of high temperature. This region is found between 0 degree or equator and tropic of Cancer in the north, 23.5 degree north, and equator and tropic of Capricorn 23.5 degree south. This region receives direct rays of the sun. ಸೊ ಇದು ಬಂದ್ಬಿಟ್ಟು ಟಾರಿಡ್ ಝೋನ್ ಅಥವಾ ಟ್ರಾಪಿಕಲ್ ಝೋನ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಈಕ್ವೇಟರ್ 0 ಡಿಗ್ರಿ, ಇಲ್ಲಿಂದ 23.5 degree ನಾರ್ತ್ ಮತ್ತು 23.5 ಸೌತ್ವರೆಗೂ ನಾವು ಏನಂತ ಕರಿತೀವಿ? ಟ್ರಾಪಿಕಲ್ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಇಲ್ಲಿ ಸನ್ರೈಸ್ ಡೈರೆಕ್ಟಾಗಿ ನಮ್ಮ ಭೂಮಿಯ ಮೇಲೆ ಬೀಳುತ್ತೆ.
Next, temperate zone. This is the region where the temperature neither very hot nor cold. This region lies between 23 half degree north to 66 half degree north. That is Tropic of Cancer to Arctic Circle, and 23 half degree south to 66 degree half south Tropic of Capricorn to Antarctic Circle. ಸೊ ಇಲ್ಲಿ ಬಂದ್ಬಿಟ್ಟು ಟೆಂಪರೇಟ್ ಝೋನ್ಸು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 23 ಹಾಫ್ ಡಿಗ್ರಿಯಿಂದ 66 ಹಾಫ್ ಡಿಗ್ರಿ ನಾರ್ತ್ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಆರ್ಟಿಕ್ ಸರ್ಕಲ್ವರೆಗೂ. ಅದಾದಮೇಲೆ ಸೌತಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಅಂಟಾರ್ಟಿಕ್ ಸರ್ಕಲ್ವರೆಗೂ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಟೆಂಪರೇಟ್ ಝೋನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಫಿರೇಟ್ ಝೋನ್. ಇಟ್ ಈಸ್ ದ ಕೋಲ್ಡೆಸ್ಟ್ ರೀಜನ್. ದಿಸ್ ಝೋನ್ ಈಸ್ ಫೌಂಡ್ ಬಿಟ್ವೀನ್ 66 half degree north to 90 degree north, that is Arctic Circle to the North Pole, and 66 half degree south to 90 degree south, that is Antarctic Circle to the South Pole. The temperature in this zone is very low due to the slanting rays of the sun. In summer, temperature is slightly high, and in winter, temperature is low. ಸೊ ಇಲ್ಲಿ 66 ಹಾಫ್ ಡಿಗ್ರಿಯಿಂದ ನಾರ್ತ್ ಪೋಲ್ 90 ಡಿಗ್ರಿವರೆಗೂ ಈ ಚಿಕ್ಕ ಪಾರ್ಟ್ ಕಾಣಿಸ್ತಿದೆಯಲ್ಲ, ಬಂದ್ಬಿಟ್ಟು ಇಲ್ಲಿ ಫುಲ್ಲು ಕೋಲ್ಡ್ ಅಂತಿರುತ್ತೆ. ಅದಕ್ಕೆ ಇದನ್ನು ಫಿರಿಟ್ ಝೋನ್ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಇಲ್ಲಿ ತುಂಬ ಕೋಲ್ಡ್ ಇರುತ್ತೆ ಅಂದರೆ ಸನ್ರೈಸ್ ಜಾಸ್ತಿ ಇಲ್ಲಿರುತ್ತೆ. ಇಲ್ಲಿ ಹೈಟ್ ಹೋಗ್ತಾ ಹೋಗ್ತಾ ಸಣ್ಣ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ ಎರಡು ಕಡೆಯೂ. ಸೊ ಹಾಗಾಗಿ ಇದನ್ನು ಫುಲ್ಲು ಕೋಲ್ಡ್ ರೀಜನ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ತೋರಮ್ಸ್. ಇಸ್ತೋರಮ್ಸ್ ಆರ್ ಲೈನ್ಸ್ drawn on the map or globe connecting the places having the same temperature. ಸೊ ಯಾವುದೇ ಜಾಗದಲ್ಲಿ ಸೇಮ್ ಟೆಂಪ್ರೇಚರ್ ಅಂತಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಇಸ್ತೋರಮ್ಸ್ ಅಂತ ಸೊ ಇಲ್ಲಿ ಇಮ್ಯಾಜಿನರೀಸ್ ನೋಡಿದಿರಲ್ಲ, ಈ ರೀತಿ ಟೆಂಪ್ರೇಚರ್ ಮೇಲೆ ಡಿವೈಡ್ ಮಾಡಿದಾಗ ಅದನ್ನು ನಾವು ಇಸ್ತೋರಮ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಯಾಕ್ಟ್ ಫೈಲ್. ಪ್ಲೇಸಸ್ ಆಫ್ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಟೆಂಪರೇಚರ್. Al Azizia of Libya in Africa has the recorded highest temperature, average 58% degrees Celsius, whereas Verkhoyansk of Siberia has recorded the lowest temperature, that is average of -24 degree Celsius. ಇದು ಕೋಲ್ಡ್ ಪ್ಲೇಸು ಮತ್ತು ಇದು ಪ್ಲಸ್ ಆಗಿರೋದು ಹಾಟೆಸ್ಟ್ ಪ್ಲೇಸ್. ನೆಕ್ಸ್ಟ್ ಇನ್ ಇಂಡಿಯಾ, ಗಂಗಾನಗರ ಆಫ್ ರಾಜಸ್ಥಾನ್ recorded highest temperature in summer, that is 54 degrees Celsius, and Leh of Jammu and Kashmir has recorded the lowest temperature, that is average -10 degrees Celsius in winter. ಸೊ ನಮ್ಮ ರಾಜಸ್ಥಾನದ ಗಂಗಾನಗರ ಬಂದ್ಬಿಟ್ಟು ಹಾಟೆಸ್ಟ್ ಪ್ಲೇಸು, ಮತ್ತು ಜಮ್ಮು ಕಾಶ್ಮೀರಲ್ಲಿ ಲೇ ಅನ್ನೋದು ತುಂಬ ಕೋಲ್ಡೆಸ್ಟ್ ಪ್ಲೇಸು. ನೆಕ್ಸ್ಟ್ ವಾಸ್ಟೋಕ್ ಆಫ್ ಅಂಟಾರ್ಟಿಕಾ ಇಸ್ ರೆಕಾರ್ಡೆಡ್ ಆಸ್ ದಿ ಕೋಲ್ಡೆಸ್ಟ್ ಪ್ಲೇಸ್, ದಟ್ ಈಸ್ ಆವ್ರೇಜ್ ಟೆಂಪರೇಚರ್ ಈಸ್ -89 degrees Celsius ಆನ್ ದಿ ಅರ್ತ್. ನಮ್ಮ ಅರ್ತ್ ಮೇಲೇ ತುಂಬ ಕೋಲ್ಡೆಸ್ಟ್ ಪ್ಲೇಸು ಯಾವುದು ಅಂದರೆ ಅದು ವಾಸ್ಟೋಕು. ಎಲ್ಲಿದೆ ಅದು? ಅಂಟಾರ್ಟಿಕಾನಲ್ಲಿ ಇದೆ. ಇನ್ನು ಈ ಲೆಸನಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ಥ್ಯಾಂಕ್ ಯು.